ಲೈಫಲ್ಲಿ ಒಂದು ಮೇಜರ್ ಚೇಂಜಸ್ ಆಗ್ತಾ ಇದೆ. ಹೇಳಿದ ತಕ್ಷಣ ಈಸಿಯಾಗಿ ಒಪ್ಕೊಂಡೆ, ಕಾರಣ ನಾನು ಯಾವತ್ತೂ ಹೋಗಿಲ್ಲ. ಕೈ ಮುಗ್ದಿರೋದಾಗ್ಲಿ ಆ ಥರ ಎಲ್ಲ ಭಕ್ತೆ ಅಲ್ಲ ನಾನು. ಇಂಡಿಗೋ ಫ್ಲೈಟ್ ಸ್ಯಾಂಡ್ವಿಚ್ ಚೆನ್ನಾಗಿಲ್ಲ ಅಂತ ಮಧ್ಯ ನ್ಯಾಚೋಸ್ ಹಾಕುತ್ತಾ ಇದ್ದಾರೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕಪ್ಪ ನಾನು ಮೆಜಾರಿಟಿ ಆಫ್ ದಿ ವಿಡಿಯೋ ಕಾರಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಯಾಕಂದರೆ ನಾವು ಮೋಸ್ಟ್ ಆಫ್ ದಿ ಟೈಮ್ ಮನೇಲಿರ್ತೀವಿ ಇಲ್ಲ ಟ್ರಾವೆಲಿಂಗಲ್ಲಿರ್ತೀವಿ. ಸೊ ಇವತ್ತು ಫ್ಯಾಮಿಲಿ ಜೊತೆ ನಾವು ಶಿರ್ಡಿಗೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಶಿರ್ಡಿಗೆ ಹೋಗ್ತಾ ಇರೋದು. ಸೊ ಐ ಆಮ್ ಬಿಟ್ ಎಕ್ಸೈಟೆಡ್. ಆ್ಯಂಡ್ ಒನ್ ಥಿಂಗ್, ನಾನು ಈ ಸಲ ಶಿರ್ಡಿಗೆ ಹೇಳಿದ ತಕ್ಷಣ ಈಸಿಯಾಗಿ ಒಪ್ಕೊಂಡೆ, ಕಾರಣ ನಾನು ಯಾವತ್ತೂ ಹೋಗಿಲ್ಲ. ಒನ್ ಥಿಂಗ್. ಆ್ಯಂಡ್ ನಾನು ಇದುವರೆಗೂ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಸಾಯಿಬಾಬನ ಕೈ ಮುಗ್ದಿರೋದಾಗ್ಲಿ ಆ ಥರ ಎಲ್ಲ ಭಕ್ತೆ ಅಲ್ಲ ನಾನು. ಸೊ ಏನೋ ಒಂದು ಲೈಫಲ್ಲಿ ಒಂದು ಮೇಜರ್ ಚೇಂಜಸ್ ಆಗ್ತಾ ಇದೆ ಆ್ಯಂಡ್ ಐ ಆಮ್ ಗೋಯಿಂಗ್ ದೇರ್. ಸೊ ಪಾಸಿಟಿವ್ ಆಗಿ ತಗೊಂಡು ಹೋಗ್ತಾ ಇದ್ದೀನಿ. ಐ ಆಮ್ ಎಕ್ಸೈಟೆಡ್. ಹೌ ಆರ್ ಯು ಎಕ್ಸೈಟೆಡ್ ಅಕ್ಷಿ? ಸೀರಿಯಸ್? ಓಕೆ, ಸಿಗ್ತೀನಿ, ಬಾಯ್. Oh, sorry, Aisha. You're the youngest lady of the team. Aeroplane. Swami. Nodotini. ಚಿಕ್ಕ ಮಕ್ಳು ಇಬ್ಬರೇ ಸೈಲೆಂಟ್ ಆಗಿ ಕೂತಿರೋದು. ಅವರೇ ಪಾಪ ಸೈಲೆಂಟ್ ಆಗ್ಬಿಟ್ಟಾರೆ. Direct bitti. We have come to the Terminal 1. Ella ನನ್ನ family. Wow. This tiffin center. ಸ್ವರಾಜ್ಗೆ ಮಾತ್ರ ಎಲ್ಲೋದ್ರೂ ಇಡ್ತಾನೆ ಅಲ್ವಾ ನನ್ನ ಮಗ ಬ್ಲೇಡರ್ಸ್ಗೆ. ನೀವು ಯಾರ್ದೋ ಬೇರೆಯವ್ರದ್ದು ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟ ಇತ್ತಲ್ಲ, ಯಾರಿಗೋ ಕೊಟ್ಟರೆ ಇಬ್ರು ಕಾಫಿ ಟೇಸ್ಟ್ ಮಾಡಿ ಇದ್ರಲ್ಲಿ ಇಬ್ರದ್ದು ಯಾವ್ದಾದ್ರು. So we're going to Shirdi. I'm always happy to travel. ನನಗೆ ಎಲ್ಲರೂ ಹೋಗೋಣ ಅಂತಂದರೆ ಸಾಕು ಖುಷಿಯಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಸೊ ಜಸ್ಟ್ ಲೈಕ್ ದ್ಯಾಟ್ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಶಿರ್ಡಿ. ಐ ವಾಸ್ ಸೋ ಎಕ್ಸೈಟೆಡ್. ವಿಡಿಯೋ ಮಾಡ್ಕೊಂಡು ನಾನೇ ಲಾಸ್ಟಲ್ಲಿ ಮುಖ್ಯ ದ್ವಾರ ಎಂಟ್ರಾಗ್ತಾ ಇದ್ದೀವಿ ನಾವು. ಒಂದು ಸಂಪ್ರದಾಯ ಬಿಡಲ್ಲಪ್ಪ, ರೈಟ್ ಲೆಗೆ ಫಸ್ಟು. ಈ ಗಗನಸಗಿ ತುಂಬ ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕೊಡ್ತಿದ್ರು. ಸೊ ಅದಕ್ಕಂತ ವಿಡಿಯೋ ಮಾಡಿದೆ. ಪಾಪ ಶಿ ಫೆಲ್ ಟು ಶೈ. ವೆಜ್ಜು ವೆಜ್ ತಿಂತ ಇಂಡಿಗೋ ಫ್ಲೈಟ್ ಸ್ಯಾಂಡ್ವಿಚ್ ಚೆನ್ನಾಗಿಲ್ಲ ಅಂತ ಮಧ್ಯ ನ್ಯಾಚೋಸ್ ಹಾಕುತ್ತಾ ಇದ್ದಾರೆ. ನಂಗೊಂದು ಸ್ವಲ್ಪ ಮಿಕ್ಕಿದ್ರೆ ಕೊಡ್ತೀರಾ? ಥ್ಯಾಂಕ್ ಯು. ನಿಧಿಗೆ ಮಾತ್ರ ಚೈಲ್ಡ್ಗೆ ನೀರು ಕೊಟ್ಟಿದ್ದಾರೆ. ನಿಧಿ ಹೆಂಗಿದೆ? ಚೆನ್ನಾಗಿದೆ. ಬೇಡ, 3 ರೋವಲ್ಲೇ 1 hour 20 minutes ಫ್ಲೈಟಲ್ಲಿ ಮ್ಯಾಕ್ಸಿಮಮ್ ತಿಂದಿರೋದಂದ್ರೆ ನಾವೇ. ಎಲ್ಲರೂ ಸೈಲೆಂಟಾಗಿ ಕೂತಿದ್ದಾರೆ. ಸೊ ಇದು 3 ಡಿಫ್ರೆಂಟ್ ವೀಡಿಯೋಸ್ ನಾನು ಒಟ್ಟಿಗೆ ಸೇರಿಸಿರೋದು. ಐ ವಾಸ್ ಸಿಟ್ಟಿಂಗ್ ಇನ್ ದ ಮಿಡಲ್ ಸೀಟ್. ಸೊ ನನಗೆ ನನ್ನ ಸಿಸ್ಟರ್ ಎಲ್ಲೋ ಐಶ್ವರ್ಯ ರೆಕಾರ್ಡ್ ಮಾಡಿಕೊಟ್ಟಿರೋ ವೀಡಿಯೋಸ್ ಇದೆಲ್ಲ. ಸೊ ದಿಸ್ ಈಸ್ ಆ ರೂಮ್. ಸ್ಟೇಯಿಂಗ್ 114. ಎಂಟ್ರ್ ಆಗಿದ ತಕ್ಷಣ
ವಾಶ್ರೂಮ್ ಹೆಂಗಿದೆ ನಾನೇ ನೋಡಿಲ್ಲ. ಓ ಯಾ ಪ್ರಿಟಿ ನೈಸ್ ಯಾ. ಆ್ಯಂಡ್ ಇಲ್ಲಿ ಲಗೇಜ್ ಇಡೋಕ್ಕೆ ಕಬೋರ್ಡ್ ಇದೆ. ವಾ ಮಿರರ್, ಲಾಕರ್ ಇದೆ. ದಿಸ್ ನೈಸ್ ನೋ ಇಶ್ಯೂಸ್. ಸಕ್ಕತ್ತಾಗಿದೆ, ತಣ್ಣಗಿದೆ ಬೇಸಿಕಲಿ. ಇಲ್ಲಿ ಕಾಟ್, ಎಲ್ಲೆಲ್ಲೂ ಸಾಯಿಬಾಬಾ ಫೋಟೋನೇ ಇದೆ ನೋಡಿ. ಟೇಬಲ್, ಸೋಫಾ ಎಲ್ಲ ಇನ್ನೊಂದಷ್ಟು ಇಟ್ಟಿದ್ದಾರೆ. ಯಮ್ಮಿ ಮಗ, ತಿನ್ನೋಕ್ಕೆಲ್ಲ ಇಟ್ಟಿದ್ದಾರೆ. ಅಂದರೆ ಎಲ್ಲ ಕಡೆ ಇಡ್ತಾರೆ, ಜಸ್ಟ್ ಎಕ್ಸೈಟೆಡ್ ಅಷ್ಟೇ ಬಿಕಾಸ್ ಸ್ಪ್ರಿಂಗಲ್ಸ್ ಇದೆ. ಆ್ಯಕ್ಚುಲಿ ಜಸ್ಟ್ ಸ್ಟೇಯಿಂಗ್ ಇನ್ ಸನ್ ಆ್ಯಂಡ್ ಸ್ಯಾಂಡ್ ಹೋಟೆಲಲ್ಲಿ. ಟಿ ವಿ ನಾವು ನೋಡೋದು ಅಷ್ಟರಲ್ಲೇ ಇದೆ. ಇದೇನು ಬಾಲ್ಕನಿನ, ಇಟ್ ಇಸ್ ಜಸ್ಟ್ ವ್ಯೂನಾ? ಓಕೆ, ಇಟ್ ಇಸ್ ಜಸ್ಟ್ ವ್ಯೂ ನಮಗೆ. ಸೊ ಮಾರಿಗಳು ಪಕ್ಕನೇ ಇದಿರೋದು ಅಷ್ಟೇ. ಕ್ಲೋಸ್ ಮಾಡಿಬಿಡ್ತೀನಿ, ಶೆಕೆ ಆಗುತ್ತೆ. ಸೊ ಇದು ಚೆಕ್ಕರ್ಸ್ಗೆ ಊಟ ಇರೋ ಜಾಗ. ಆ್ಯಂಡ್ ಇದು ಲಿಟಲ್ ಇಟಲಿ ಅಂತ ಔಟ್ಸೈಡರ್ಸ್ಗೆ. ಸೊ ಇಟ್ ಈಸ್ ಆಲ್ ಬುಫೆಟ್ ಇದೆ ನೋಡಿ. ಸಲಾಡ್ಸ್ ಇದೆ, ನೋಡಿ ಸೌತೆಕಾಯಿ, ದಿಸ್ ಇಸ್ ನೂಡಲ್ಸ್ ಎಲ್ಲ ಇದೆ. ತುಂಬ ವೆರೈಟಿ ಇದೆ. ಪನೀರ್, ಸ್ಟೀಮ್ ರೈಸ್, ಇದೇನಿದು ಗ್ರೀನ್ ಚಿಲ್ಲಿ, ಕಡಲೆಕಾಯಿ ಬೀಜ. ಓಕೆ, ಆ್ಯಂಡ್ ದೇರ್ ಇಸ್ ಮಸಾಲ ಬಟರ್ ಮಿಲ್ಕ್. ಇದು ಮೂಂಗ್ ದಾಲ್ ಹಲ್ವಾನಾ? ಓಕೆ, ಇದು ಮ್ಯಾಂಗೋ ಐಸ್ ಕ್ರೀಮ್ ಆ್ಯಂಡ್ ಡೆಸರ್ಟ್ ಸೆಕ್ಷನ್. ಎಸ್, ಸಂಡಿಗೆ ಇದೆ. ಸಂಡಿಗೆ ಎಲ್ಲಿ ಬಂದು ಸಂಡಿಗೆ ಇರುತ್ತೆ ಬಿಕಾಸ್ ದಿಸ್ ಇಸ್ ವೆಜಿಟೇರಿಯನ್ ಊಟ. ದಿಸ್ ಇಸ್ ವೆಜಿಟೇಬಲ್ ಸೂಪ್. ಯಾರೋ ಮುಚ್ಚೆ ಇಲ್ವಲ್ಲ. ಹಾಂ, ಬೇಬಿ ಕಾರ್ನ್ ಆ್ಯಂಡ್ ಆಲೂ, ಇಷ್ಟೇ ಮೆನು. ಸೊ ಯಾ, ಟೈಮ್ ಈಗ 5:10 ಆಗಿದೆ. ಈವ್ನಿಂಗ್ ಟೈಮಲ್ಲಿ ಆರತಿ ನಡೆಯುತ್ತೆ. ಸೊ ಆರತಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟೊತ್ತು ತಗೊಳುತ್ತೆ ಗೊತ್ತಿಲ್ಲ. ಇಟ್ ಇಸ್ ಮೀ ಫಸ್ಟ್ ಟೈಮ್ ಗೋಯಿಂಗ್ ಟು ಶಿರ್ಡಿ, ಕಮಿಂಗ್ ಟು ಶಿರ್ಡಿ, ಗೋಯಿಂಗ್ ಟು ಟೆಂಪಲ್. ನೋಡೋಣ. ಐ ಆಮ್ ವೇರಿಂಗ್ ಅ ಟ್ರೆಡಿಷನಲ್ ಸಲ್ವಾರ್. ಐಲ್ ಶೋ ಯು ಮೈ ಔಟ್ಫಿಟ್. ದಿಸ್ ಈಸ್ ಮೈ ಸಿಂಪಲ್ ಸಲ್ವಾರ್ ಔಟ್ಫಿಟ್. ಯಾ, ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ಬರ್ತೀವಿ. ಟೆಂಪಲ್ ಏರಿಯಾನ ಎಂಟರ್ ಆಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ನಾನು ಯಾವುದೇ ಥರ ವೀಡಿಯೋ ರೆಕಾರ್ಡ್ ಮಾಡಲಿಲ್ಲ. ತುಂಬ ಟಯರ್ಡ್ ಆಗಿತ್ತು. ಆ್ಯಂಡ್ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಇಮಿಡಿಯೇಟಾಗಿ ಡಿನ್ನರ್ಗೆ ಹೋದ್ವಿ. ಅಲ್ಲೇ ಊಟದ ಟೇಬಲ್ ಹತ್ರ ಸೈಡಲ್ಲಿ ಒಂದು ಇಂಡೋರ್ ಪ್ಲೇ ಏರಿಯಾ ಆಯಿತು. ಅಲ್ಲಿ ಹೋಗಿ ಹಿಂಗೆ ಜಸ್ಟ್ ಚೆಕ್ ಮಾಡ್ಕೊಂಬಂದೆ. ಟಿ ಸ್ನೂಕರ್, ಕ್ಯಾರಮ್ ಬೋರ್ಡ್, ಆಮೇಲೆ ಅದೇನೋ ಹಾಕಿ ಅಂತ ಏನೋ ಇತ್ತಲ್ಲ, ಇಂಡೋರ್ ಹಾಕಿ, ಬಾಲ್ ಥ್ರೋ ಮಾಡೋದು, ಕಾರ್ ಡ್ರೈವ್ ಮಾಡೋದು, ಏನೇನೋ ಆಯಿತು. ಸೊ ಜಸ್ಟ್ ಹಾಗೆ ನೋಡಿಕೊಂಡು ಈ ಕಡೆ ಈ ಪಾತಲ್ಲಿ ಹೋಟೆಲಿಗೆ ಬಂದಿರೋ ಎಲ್ಲ ಸೆಲೆಬ್ರಿಟಿಗಳ ಫೋಟೋಗಳನ್ನ ಹಾಕಿದ್ದಾರೆ. ಡಿನ್ನರ್ಗೆ ನಮಗೆ ಹೋಟೆಲಲ್ಲೇ ಚಾಟ್ಸ್ ಇದೆ. ಸೊ ವಿಲ್ ಹ್ಯಾವ್ ಚಾಟ್ಸ್ ಆ್ಯಂಡ್ ದೆನ್ ಅಗೇನ್ ಗೆಟ್ ಬ್ಯಾಕ್ ಟು ಬುಫೆ. ದಹಿ ಮತ್ತು ಪಾಪಡಿ ಚಾಟ್ ಹೇಳಿದ್ದೀವಿ. ಸೊ ಇದು ನಾವು ಸ್ಟೇ ಮಾಡಿರುವ ಹೋಟೆಲ್ ಬ್ಯಾಕ್ ಡೋರ್. ಅಂದರೆ ಈ ಬ್ಯಾಕ್ ಡೋರಿಂದ ವಿ ಎಂಟರ್ ಟು ದಿಸ್ ಪ್ಲೇ ಏರಿಯಾ, ಸ್ವಿಮ್ಮಿಂಗ್ ಪೂಲ್, ಕ್ರಿಕೆಟ್, ಆರ್ಟ್ ಗ್ಯಾಲರಿ, ಆಮೇಲೆ ಇಂಡೋರ್ ಗೇಮ್ಸ್ ಎಲ್ಲ ಇದೆ. ಸೊ ಈಗ ಮಕ್ಕಳ ಜೊತೆಗೆ ವಿ ಹ್ಯಾವ್ ಕಮ್ ಟು ದಿ ಪೂಲ್. ಸೊ ಟೈಮ್ ಈಗ ಬೆಳಗ್ಗೆ 8:15 ಆಗಿದೆ. ಸೊ ಮಕ್ಕಳ ಜೊತೆಗೆ ಸ್ವಿಮ್ ಮಾಡೋಣ ಅಂತ ಬಂದಿದ್ದೀನಿ. ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಇಲ್ಲ. ಅದಕ್ಕೆ ಅಕ್ಕ ನಿಧಿ, ಐಶ್ವರ್ಯ, ಶ್ರೇಯಾನ್, ವೈಷ್ಣವಿ, ಅಕ್ಷಿ, ಇನ್ನೊಬ್ರು ಹೋಗಿದ್ದಾರೆ. ಸೊ ಆ್ಯಕ್ಚುಲಿ ಸೆಕೆಂಡ್ ಡೇ ನಾವು ಶನಿ ಸಿಗ್ನಾಪುರ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು.
ಬಟ್ ಹಿಂದಿನ ದಿನ ತುಂಬ ಹೊತ್ತು ನಿಂತ್ಕೊಂಡು ಪ್ರತಿಯೊಬ್ಬರಿಗೂ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಮತ್ತೆ ಎದ್ದು ಟ್ರಾವೆಲ್ ಮಾಡಿ ದೇವಸ್ಥಾನ ನೋಡ್ಕೊಂಬರೋದು ಕಷ್ಟ ಆಗುತ್ತೆ ಅಂತ ವಿ ವರ್ ಪ್ಲ್ಯಾನ್ ಟು ಡ್ರಾಪ್ ಆಫ್. ಅಲ್ಲದೆ ನಮಗೆ ಫ್ಲೈಟಿಗೂ ತುಂಬ ಲೇಟ್ ಆಗೋದು ಆಮೇಲೆ. ಸೊ ಎಲ್ಲ ಏನು ಮಾಡಿದ್ವಿ, ಡಿಸೈಡ್ ಮಾಡಿಬಿಟ್ಟು ಇಟ್ಸ್ ಓಕೆ ದೇವಸ್ಥಾನಕ್ಕೆ ಇನ್ನೊಂದು ಸತಿ ಹೋಗೋಣ ಅಂತ ಅಂದ್ಬಿಟ್ಟು ವಿ ಪ್ಲ್ಯಾನ್ ಟು ಸ್ಟೇ ಆಫ್ ಇನ್ ದ ಹೋಟೆಲ್, ವೇಕ್ ಅಪ್ ವೆರಿ ಲೇಟ್ ಆ್ಯಂಡ್ ಪೂಲ್ ಇತ್ತು, ಗೇಮ್ಸ್ ಇತ್ತು ಅಂತ ವಿ ಡಿಸೈಡೆಡ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್. ಬೆಳಿಗ್ಗೆ 8 ಗಂಟೆಗೇ ಯುಕ್ತ ಮತ್ತು ಶ್ರೀಯಾನ್ ಬಂದು ಎಬ್ಸಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತಂದು ದೇ ವರ್ ದಿ ಆ್ಯಕ್ಚುಯಲ್ ಅಲಾರ್ಮ್ ಟು ಅಸ್. ಸೊ ಅವ್ರು ಹೇಳಿದ್ಮೇಲೆ ಪೂಲ್ಗೆ ಹೋಗಿ ಎಂಜಾಯ್ ಮಾಡಿಕೊಂಡು ದೆನ್ ವಿ ಹೆಡೆಡ್ ಬ್ಯಾಕ್ ಫಾರ್ ಅ ಬ್ರೇಕ್ಫಾಸ್ಟ್. ಸೊ ಯಾ ಸ್ವಿಮ್ಮಿಂಗ್ ಎಲ್ಲ ಮುಗೀತು, ಬ್ರೇಕ್ಫಾಸ್ಟ್ ಕೂಡ ಆಯಿತು. ಲೀವಿಂಗ್ ಶಿರ್ಡಿ ಟುಡೇ. ಒಳ್ಳೆಯ ದರ್ಶನ ಆಯಿತು. ಇಟ್ ಇಸ್ ವೆರಿ ಗುಡ್. ಫಸ್ಟ್ ಟೈಮ್ ನಾನು ಬಂದಿದ್ದು ಐ ಆ್ಯಕ್ಚುಲಿ ಟ್ರೂಲಿ ಹ್ಯಾಪಿಲಿ ಎಂಜಾಯ್ಡ್. ತುಂಬ ಖುಷಿ ಇದೆ. ನಾವು ಧೂಪ ಆರತಿ ದರ್ಶನ ತಗೊಂಡಿದ್ದು. ಸೊ ತುಂಬ ಚೆನ್ನಾಗಿತ್ತು. ಒಂದು ಹಾಫ್ ಆನ್ ಅವರ್ ದೇವ್ರ ಮುಂದೆ ನಿಲ್ಸಿದ್ರು. ಚೆನ್ನಾಗಿ, ಬಟ್ ಅಂದರೆ ನಿಂತ್ಕೊಳ್ಳೋಕೆ ಎನರ್ಜಿ ಬೇಕಷ್ಟೇ. ಇಟ್ ವಾಸ್ ಆಲ್ ಫಾರ್ಮ್ ಆ್ಯಂಡ್ ನನಗೆ ಒಂದು ಮಂತ್ರ ಏನೂ ಗೊತ್ತಿಲ್ಲ ಅಲ್ಲ, ನಾನು ಜಸ್ಟ್ ಬ್ಲ್ಯಾಂಕ್ ಆಗಿ ನಿಂತ್ಕೊಂಡಿದ್ದೆ ಹಿಂಗೆ ನೋಡ್ಕೊಂಡು. ಸೊ ಯಾ ಇಟ್ಸ್ ಟೈಮ್ ಟು ಲೀವ್ ಶಿರ್ಡಿ. ಎಲ್ಲರೂ ರೆಡಿ ಆದ್ವಿ. ನಮ್ಮ ಬ್ಯಾಗ್ಸ್ ಎಲ್ಲ ನಮ್ಮ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಯಿತು. ಆ್ಯಂಡ್ ಈಗ ಪುಟ್ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ. ಎಸ್, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಡು ಏರ್ಪೋರ್ಟಲ್ಲಿ ಸಿಗ್ತೀನಿ. ಸೊ ದಿಸ್ ಇಸ್ ದಿ ಹೋಟೆಲ್ ವಿ ಸ್ಟೇಡ್. ಬರೋಣಕ್ಕೆ ಪರಿಸ್ಥಿತಿದೆ ಗಾಡಿ. ಸೊ ಈಗ ಈ ಬಸ್ಸಲ್ಲಿ ಬಂದು ಗೋಯಿಂಗ್ ಹಿಯರ್. ಹೆಂಗಿದೆ ಮಜಾ ಇದು. ಅದು ಹಿಂದೆಗಡೆ ಹತ್ತಾ ಇದ್ದಾರೆ, ನಾವು ಮುಂದೆಗಡೆಯಿಂದ ಹತ್ತಾ ಇದ್ದೀವಿ. ನಾವು ಗೊತ್ತಲ್ಲ ಎಲ್ಲೋದ್ರು ಫಾಸ್ಟ್ ರೈಟ್ ಲೈಕ್. ವಿ ಹ್ಯಾಡ್ ಅ ಸ್ನ್ಯಾಕ್ ಹಿಯರ್. ಕೋಕ್ ಇಸ್ ಗುಡ್, ಬಟ್ ಏನು ತಿಂದಿದ್ದು ಒಂದು ನಿಮಿಷ ನಾವು ತಿಂದಿದ್ದು ರೋಸ್ಟೆಡ್ ಪೆಪ್ಪರ್ ಚೀಸ್ ಸ್ಯಾಂಡ್ವಿಚ್. ಇದು ಆ್ಯಕ್ಚುಲಾಗಿ ಚೆನ್ನಾಗಿತ್ತು. ಅಡಲ್ಟ್ ಫುಡ್ಡು. ಈ ಕಿಟ್ಟು ಕೊಟ್ಟಿದ್ದಾರೆ. ಇಟ್ ಈಸ್ ಅಮೇರಿಕನ್ ಚೀಸ್ ಕಾರ್ನ್ ಸ್ಯಾಂಡ್ವಿಚ್ ಅಂತ. ಬಿಚ್ಚಿ ಮಾಡಿಬಿಟ್ಟಿದ್ದಾರೆ. ಕಾರ್ನ ಒಂಚೂರು ಟೇಸ್ಟ್ ಇಲ್ಲ, ಅದಕ್ಕೆ ಹಿಂಗೆ ಇಟ್ಬಿಟ್ಟಿದ್ದೀವಿ. ಮಕ್ಕಳೂ ತಿನ್ನಲಿಲ್ಲ. ಮಕ್ಕಳು ಇನ್ಸ್ಟೆಂಟ್ ನೂಡಲ್ಸ್ ಆರ್ಡರ್ ಮಾಡಿಕೊಂಡ್ರು. ನಮ್ಮ ಬಾಯಿ ಹಾಳಾಯಿತು. ಸೊ ಫೈನಲಿ ವಿ ರೀಚ್ಡ್ ಬ್ಯಾಂಗ್ಳೂರ್. ಎಲ್ಲ ಲಗೇಜಸ್ ಹಾಕ್ಕೊಂಡು ವಿ ಲೆಫ್ಟ್ ಏರ್ಪೋರ್ಟ್ ಆ್ಯಂಡ್ ಆನ್ ದ ವೇ ಊಟ ಮಾಡಿಕೊಂಡು ಮನೆಗೆ ಮುಟ್ಟಿದ್ದು ರಾತ್ರಿ ಆಗಿತ್ತು.